ಇನ್ನು ಇಲ್ಲಿರುವಂತ ವಾಹನ ಸವಾರರಿಗೆ ಆತಂಕ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ತೈಲ ಬೆಲೆ ಏರಿಕೆ ಆಗುತ್ತಾ ಅಂತ ಹೇಳಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಹೆಚ್ಚಾಗುತ್ತಾ ಹೌದು ಅಂತಿದ್ದಾರೆ ಅಂತಾರಾಷ್ಟ್ರೀಯ ಆರ್ಥಿಕ ತಜ್ಞರು. ಯುದ್ಧ ಹಿನ್ನೆಲೆಯಲ್ಲಿ ರಷ್ಯಾದಿಂದ ಹೆಚ್ಚಾಗಿ ತೈಲ ಬರ್ತಾ ಇಲ್ಲ. ಭಾರತಕ್ಕೆ ಸಹಜವಾಗಿ ತೈಲ ಆಮದು ಕೊರತೆಯ ಆತಂಕ ಇದೆ. ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರಿಗೆ ಸಂಕಷ್ಟ ಆಗುತ್ತೆ, ಇಳಿಸಿದ್ರೆ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಸರ್ಕಾರನೂ ಕೂಡ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಬ್ಯಾರಲ್ ದರ ನೋಡ್ತಾ ಇದ್ದೀವಿ. 2013 ಆದ್ಮೇಲೆ ಒಂದು ದಾಖಲೆ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಅಟ್ ದ ಸೇಮ್ ಟೈಮ್ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗುವಂತ ಒಂದಿಷ್ಟು ಬದಲಾವಣೆಗಳಿಂದ ಇಲ್ಲಿ ಹೆಚ್ಚು ಮಾಡಲೇಬೇಕಾಗತ್ತೆ. ಈಗ ವಿದೇಶಗಳಿಂದ ಭಾರತಕ್ಕೆ ಹೆಚ್ಚಾಗಿ ತೈಲ ಆಮದು ಆಗ್ತಾ ಇಲ್ಲ. ನಾವು ಡಿಪೆಂಡ್ ಆಗಿರೋದೇ ಬೇರೆ ಕಂಟ್ರೀಸ್ ಮೇಲೆ. ಹಂಗ್ ನೋಡಕ್ ಹೋದ್ರೆ ತೈಲದ ವಿಷಯವಾಗಿ 86% ತೈಲೋತ್ಪನ್ನವನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಅಲ್ಲಿ ಜಸ್ಟ್ ಕಂಪೇರ್ ಮಾಡಿ, ಈಗ ರಷ್ಯಾದಿಂದ ಬರ್ತಾ ಇಲ್ಲ. ನಾವು ಆಲ್ಮೋಸ್ಟ್ ಡಿಪೆಂಡ್ ಆಗಿದ್ದೆ ರಷ್ಯಾ ಮೇಲೆ ಈ ವಿಷಯವಾಗಿ. ಯಾಕಂದ್ರೆ ಈ ಕಚ್ಚಾ ತೈಲ ಉತ್ಪನ್ನಗಳಿರ್ಬೋದು, ಈ ಕಚ್ಚಾ ತೈಲವನ್ನ ರಫ್ತು ಮಾಡೋ ವಿಷಯದಲ್ಲಿ ರಷ್ಯಾ ಇಡೀ ಜಗತ್ತಿನಲ್ಲೇ 3ನೇ ದೇಶ ಆಗಿದೆ. ಅಂದ್ರೆ ಅಷ್ಟು ನಾವು ಡಿಪೆಂಡ್ ಆಗಿದ್ವಿ ಆಮದು ಮಾಡ್ಕೊಳ್ಳೋ ವಿಚಾರವಾಗಿ ರಷ್ಯಾ ದೇಶದಿಂದ. ಈಗ ತೈಲ ಬೆಲೆ ಹೆಚ್ಚು ಮಾಡಿದ್ರೆ ಗ್ರಾಹಕರಿಗೆ ಸಂಕಷ್ಟ ಆಗುತ್ತೆ. ಮತ್ತೆ ಜನ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬದಲಾವಣೆ ಬಗ್ಗೆ ಮಾತಾಡ್ಕೊಳ್ಳೋಕ್ಕಿಂತಲೂ ಸರ್ಕಾರದ ಮೇಲೆ ಒಂದಿಷ್ಟು ಹೊರೆಗಳನ್ನ ಹಾಕ್ತಾರೆ, ಜೊತೆಗೆ ಆರೋಪಗಳನ್ನ ಮಾಡ್ತಾರೆ. ಸರ್ಕಾರನೇ ಹಿಂಗ್ ಮಾಡ್ತು ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರನೂ ಕೂಡ ಇಲ್ಲಿ ಜಾಣ ನಡೆಯನ್ನ ಇಡಬೇಕಾಗತ್ತೆ. ಗ್ರಾಹಕರಿಗೆ ಸಂಕಷ್ಟ ಇಳಿಸಿದ್ರೆ ಈಗ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ಭಾರತದಲ್ಲಿ ಈಗ ತೈಲ ಸಂಕಷ್ಟ ಎದುರಾಗಿದೆ. ಇನ್ಫ್ಯಾಕ್ಟ್ ಜನನೂ ಅಷ್ಟೇ, ಏನ್ ಪಂಚರಾಜ್ಯಗಳ ರಿಸಲ್ಟ್ ಬರ್ತಾ ಇದ್ದಂಗೆ ಏರಿಕೆ ಆಗ್ಬಿಡುತ್ತೆ ಅಂತ ಹೇಳಿ ಪೆಟ್ರೋಲ್ ಬಂಕ್ ಮುಂದೆ ದಿನನಿತ್ಯ ಕ್ಯೂ ನಿಲ್ತಿರೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ ಜಾಸ್ತಿ ಆದ್ರೆ ಸುಮ್ಮನೆ 15ರಿಂದ 20 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗ್ಬಿಡುತ್ತೆ. ನಾವು ಹೆಚ್ಚುವರಿಯಾಗಿ ಹಣ ಕೊಡ್ಬೇಕಲ್ಲ, ಸೊ ಈಗಲೇ ತುಂಬಿಸ್ಕೊಂಬಿಡೋಣ ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬರ್ತಾ ಇದ್ದಾರೆ ಗ್ರಾಹಕರು ಕೂಡ. ಆದ್ರೆ ಜಾಸ್ತಿ ಆದ್ರೆ ಕೆಲವರಿಗೆ ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಈಗ ಬೈಕೊಂಡೂ ಈಗ ತುಂಬಿಸ್ಕೊಳ್ಬೇಕಾಗತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ. ಈಗ ತೈಲ ಬೆಲೆ ಏರಿಕೆ ವಿಚಾರದಲ್ಲಿ ಭಾರತದ ಆಯ್ಕೆಗಳಿಗೇನೇನು ಅದ್ರ ಬಗ್ಗೆನೂ ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಈಗ ತೈಲ ಆಮದು ಕೊರತೆಯ ಆತಂಕ ಭಾರತದಲ್ಲಿ ಇದೆ. ಇನ್ನು ಈ ವಿಚಾರವಾಗಿ ಸರ್ಕಾರದ ಮುಂದೆ ಪ್ರಮುಖವಾಗಿ 4 ಆಯ್ಕೆಗಳಿದೆ, ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆಯ್ಕೆ ನಂಬರ್ 1, ನಷ್ಟವನ್ನ ಸರಿದೂಗಿಸಲು ತೈಲ ಬೆಲೆ ಏರಿಕೆ ಮಾಡಲೇಬೇಕಾಗತ್ತೆ. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಇದೆ. ಈಗ ಆಪ್ಷನ್ 2 ಏನು, ದಾಸ್ತಾನಿರುವಂತ ಹೆಚ್ಚುವರಿ ತೈಲವನ್ನ ಬಿಡುಗಡೆ ಮಾಡೋದು. ಆಯ್ಕೆ 3, ಅಬಕಾರಿ ಸುಂಕವನ್ನ ಇಳಿಸಬಹುದು. ಆಯ್ಕೆ 4, ಪೆಟ್ರೋಲಿಯಂ ಉತ್ಪನ್ನದ ವ್ಯಾಟ್ ಅನ್ನ ಇಳಿಕೆ ಮಾಡೋದು. ಇವಿಷ್ಟು ಕೂಡ ಸದ್ಯಕ್ಕೆ ಸರ್ಕಾರದ ಮುಂದಿರುವಂತ ಆಪ್ಷನ್ಸ್. ಆದ್ರೆ ಈ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ಅನ್ನ ಸರ್ಕಾರ ಚೂಸ್ ಮಾಡ್ಕೊಳ್ಳುತ್ತೆ? ಯಾಕಂದ್ರೆ ಈಗ ಆಲ್ರೆಡಿ ಕೊರೋನಾದಿಂದ ಸಾಕಷ್ಟು ಜನ ಆರ್ಥಿಕವಾಗಿ ಹೊಡೆತ ತಿಂದಿದ್ದಾರೆ, ಇನ್ನೂ ಕೂಡ ಸುಧಾರಿಸ್ಕೊಂಡಿಲ್ಲ. ನಿಧಾನವಾಗಿ ಚೇತರಿಕೆ ಕಾಣ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಪರ್ ಲೀಟರ್ ಪೆಟ್ರೋಲ್ಗೆ ಅಥವಾ ಡೀಸೆಲ್ಗೆ 15ರಿಂದ 20 ರೂಪಾಯಿ ಜಾಸ್ತಿ ಆಗ್ಬಿಟ್ರೆ ಅದು ದೊಡ್ಡ ಹೊಡೆತ ಕೊಟ್ಟಂಗೆ. ಇನ್ನು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ವಸ್ತುಗಳ ಮೇಲೂ ಕೂಡ ಈಗ ಬೆಲೆ ಏರಿಕೆ ಎಫೆಕ್ಟ್ ಬೀರ್ಬೋದು. ಯಾವ್ಯಾವ ತರ ಅಂತಂದ್ರೆ, ಸರಕು ಸಾಗಾಣಿಕಾ ವೆಚ್ಚ ಹೆಚ್ಚಳ ಆಗ್ಬೋದು. ಟ್ರಾನ್ಸ್ಪೋರ್ಟೇಷನ್ ಅಫ್ಕೋರ್ಸ್ ಅದು ಆಗೇ ಆಗುತ್ತೆ. ಯಾಕಂದ್ರೆ ಯುದ್ಧ ಆರಂಭ ಆದಾಗಿನಿಂದ ಈ ತಜ್ಞರು ಇದ್ರ ಬಗ್ಗೆ ಎಲ್ಲ ಮಾತಾಡುವಾಗ ಈ ವಿಷಯವನ್ನ ಹೇಳ್ತಾ ಇದ್ರು. ಟ್ರಾನ್ಸ್ಪೋರ್ಟೇಷನ್ ಅದು ಹೆಚ್ಚಾಗುತ್ತೆ ದರ ಅಂತ. ಅಗತ್ಯ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗಬಹುದು. ಈಗ ವಾಹನ ಸವಾರಿಗೆ ಹೆಚ್ಚಿನ ಹೊರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಯಾವ ತರ ಹೊರೆ ಆಗಬಹುದು ಅಂತ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ನಾವು ಡಿಪೆಂಡ್ ಆಗ್ತೀವಪ್ಪ, ಈ ಸವಾಸನೆ ಬೇಡ, ಕಾರು ಬೈಕ್ ಮನೆಯಿಂದ ನಾವು ತೆಗೆಯೋದೇ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಕೂಡ ನಿಮ್ಗೆ ಹೊಡೆತ ಬೀಳಬಹುದು. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಈಗ ಬಸ್, ರೈಲು ಪ್ರಯಾಣ ದರನೂ ಕೂಡ ಹೆಚ್ಚಳ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಇನ್ನು ಉದ್ಯಮ ಕಾಮಗಾರಿಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಬಹುದು. ಆದ್ರೆ ಲೆಕ್ಕಾಚಾರಗಳ ಪ್ರಕಾರ, ತಜ್ಞರು ಹೇಳೋ ಪ್ರಕಾರ, ಈ ಚಿಲ್ಲರೆ ವ್ಯಾಪಾರ ವಹಿವಾಟು ಅಂತ ಏನಿರುತ್ತೆ, ಸೊ ಅದಕ್ಕೆ ಹೊಡೆತವನ್ನ ಸರ್ಕಾರ ಕೊಡೋದಿಲ್ಲ. ಅದಕ್ಕೆ ಕೈ ಹಾಕಬೇಕು ಅಂತಂದ್ರೆ 100 ಬಾರಿ ಯೋಚನೆ ಮಾಡಿ ಇವರು ಅಲ್ಲಿ ದರ ಏರಿಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಈಗಿರುವಂತ ಪರಿಸ್ಥಿತಿಯಲ್ಲಿ ಬಹುಶಃ ಈಗ ಚಿಲ್ಲರೆ ವ್ಯಾಪಾರ ವಹಿವಾಟಿನ ಮೇಲೂ ಕೂಡ ಸರ್ಕಾರ ಕೈ ಹಾಕಿದ್ರೆ ಆಶ್ಚರ್ಯ ಇಲ್ಲ.